ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೂ ಜಗ್ಗದ ವಕ್ಫ್ ಮಂಡಳಿ. ವೆಲ್ಲೂರಿನಲ್ಲಿ 150 ಕುಟುಂಬಕ್ಕೆ ಜಾಗ ಖಾಲಿ ಮಾಡುವಂತೆ ನೋಟಿಸ್. ವಕ್ಫ್ ಕಾಯ್ದೆಯ ಕುರಿತು ದೇಶದ ಹಲವು ಭಾಗಗಳಲ್ಲಿ ಕೋಲಾಹಲ ಎದ್ದಿರುವ ನಡುವೆ ಇತ್ತೀಚೆಗೆ ತಮಿಳುನಾಡಿನ ತಿರುಚೆಂದುರೈ ಗ್ರಾಮದಲ್ಲಿ ವಿವಾದ ಉಂಟಾಗಿದ್ದು, ವೆಲ್ಲೂರು ಜಿಲ್ಲೆಯ ಕಟುಕೊಳೈ ಗ್ರಾಮದ ನಿವಾಸಿಗಳು ಕೂಡ ಆಘಾತಕ್ಕೊಳಗಾಗಿದ್ದಾರೆ. ಗ್ರಾಮಸ್ಥರಿಗೆ ಭೂಮಿಯು ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕೃತ ನೋಟಿಸ್ ನೀಡಲಾಗಿದೆ. ಮಾಹಿತಿಯ ಪ್ರಕಾರ ಫೆಬ್ರವರಿಯಲ್ಲಿ ಸೈಯದ್ ಅಲಿ ಸುಲ್ತಾನ್ ಶಾ ದರ್ಗಾ ಹೆಸರಿನಲ್ಲಿ ಈ ನೋಟಿಸ್ ನೀಡಲಾಗಿತ್ತು. ವಿವಾದಿತ ಭೂಮಿ ದರ್ಗಾಗೆ ಸೇರಿದ್ದು ಮತ್ತು ವಕ್ಫ್ ಮಂಡಳಿಯ ಒಡೆತನದಲ್ಲಿದೆ ಎಂದು ಅದು ಹೇಳಿಕೊಂಡಿದೆ. ವೆಲ್ಲೂರು ಬಳಿಯ ಕಟ್ಟುಕೊಳ್ಳೈ ಗ್ರಾಮದಲ್ಲಿನ ಭೂ ಮಾಲೀಕತ್ವದ ವಿವಾದ ಭುಗಿಲೆದ್ದಿದ್ದು, 150ಕ್ಕೂ ಹೆಚ್ಚು ಕುಟುಂಬಗಳಿಗೆ ತಮ್ಮ ಆಸ್ತಿ ವಕ್ಫ್ ಭೂಮಿ ಎಂದು ಹೇಳಿಕೊಂಡು ನೋಟಿಸ್ ನೀಡಲಾಗಿದೆ. ವಿರಿಂಚಿಪುರಂನಲ್ಲಿರುವ ಸೈಯದ್ ಅಲಿ ಸುಲ್ತಾನ್ ಶಾ ದರ್ಗಾ ಹೊರಡಿಸಿರುವ ಈ ನೋಟಿಸ್ ನಲ್ಲಿ ನಿವಾಸಿಗಳು ಭೂಮಿಯನ್ನು ಖಾಲಿ ಮಾಡಬೇಕು ಅಥವಾ ದರ್ಗಾ ಅಧಿಕಾರಿಗಳಿಗೆ ತೆರಿಗೆ ಪಾವತಿಸಲು ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಲಾಗಿದೆ.